4,000 ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಗೊಂದಲ. ಪರೀಕ್ಷೆಯನ್ನ ಬರೆಯದೆ ಹೋರಾಟಕ್ಕೆ ಬಂದ ಅಭ್ಯರ್ಥಿಗಳು. ಹೌದು ಸ್ನೇಹಿತರೆ, ಇಂದು ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಅದರಲ್ಲೂ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಾನೆಚ್ಚಿಗೆಗೆ ಇವತ್ತ ಎಕ್ಸಾಮ್ ನಡೆಯುತ್ತಾ. ಆ ಎಕ್ಸಾಮ್ ಅಲ್ಲಿ ಕೇಳಿದವರು ಒಂದಿಷ್ಟು ಗೊಂದಲಗಳಾಗ್ಯವ. ಇದರಿಂದ ಎಷ್ಟೋ ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಬರೆಯೋದನ್ನ ಬಿಟ್ಟು ಹೋರಾಟಕ್ಕೆ ಬಂದಿದ್ದಾರೆ. ಹಾಗಿದ್ರಲ್ಲಿ ಅಸಲಿಗೆ ನಡೆದಿದ್ದಾದರೂ ಯಾಕೆ ಅಭ್ಯರ್ಥಿಗಳು ಮರುಪರೀಕ್ಷೆಯನ್ನ ಮಾಡಲೇಬೇಕು ಅಂತ ಹೋರಾಟ ಮಾಡಕತ್ತಾರ ಅಂತ ಕಂಪ್ಲೀಟ್ ವಿಡಿಯೋ ಇಲ್ಲಿ ಇರ್ತದ, ನೋಡ್ಕೋರಿ ಸ್ನೇಹಿತರೆ. ಸ್ವತಃ ಅಲ್ಲಿ ಪೊಲೀಸ್ ಎಕ್ಸಾಮ್ ಏನ್ ನಡೆಯಕತ್ತಿಲ್ಲ, ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ದ ಒಬ್ಬ ಅಭ್ಯರ್ಥಿ ಸ್ವತಃ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ ಕಾಲ್ ರೆಕಾರ್ಡ್ ಕೂಡ ಐತಿ, ಇಲ್ಲಿ ನೋಡ್ಕೋಬಹುದು ನೀವು. ಹಾ ರೀ, ಅದು ಕ್ವಶನ್ ಪೇಪರ್ ಲೀಕ್ ಆಗಿತ್ತ, ಏನಾಗಿತ್ತ ಅನ್ನೋದು ಇದರಲ್ಲಿ ಬಿಜಾಪುರದಾಗ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ. OMR ಸೀಟ್ ಅಂಡ್ ಕ್ವಶನ್ ಪೇಪರ್ ಸೀಟ್ ಎರಡು ಕೋಡ್ ಚೇಂಜ್ ಅದಾವ. ಕೋಡ್ ಚೇಂಜ್ ಅದಾವನ? ಅದೆಲ್ಲ ತಿಕೋಟದಾಗ ಆಗಿದ್ದಾನ? ಹಾ, ತಿಕ್ಕೊಟ್ಟದಾಗ. ಅದೇನ್ ಕ್ವಶನ್ ಎಕ್ಸಾಮ್ ನಡೆಸಿದ್ರ ಏನ್ ನಡೆಸಿಲ್ಲ ಅಲ್ಲಿ? ಎಕ್ಸಾಮ್ ನಡ್ಸ್ಯಾರ, ಎಕ್ಸಾಮ್ ಚಾಲು ಅದಾವ. OMR ಸೀಟ್ ಕೊಟ್ಟಾರ, OMR ಸೀಟ್ ತುಂಬ್ಯಾರ. ಹಾನ ತುಂಬಿದ ಮ್ಯಾಲ ಏನೋ OMR ಸೀಟ್ ಯಾರು ಕೊಡಂಗಿಲ್ಲ. ಹಾನ ಆಮೇಲೆ OMR ಸೀಟ್ ಕೊಟ್ಬೇಕು, ತುಂಬ್ಯಾರ. ತುಂಬಿದ ಕ್ವಶನ್ ಪೇಪರ್ ಕೊಟ್ಟಾರ. ಹಾನ ಕ್ವಶನ್ ಪೇಪರ್ಗ ಮತ್ತೆ OMR ಸೀಟ್ ಟ್ಯಾಲಿ ಇಲ್ಲ. ಕ್ವಶನ್ ಪೇಪರ್ ನಂಬರ್ ಅಲ್ಲೇ ಮತ್ತೆ OMR ಅಲ್ಲಿರೋ ನಂಬರ್ ಚೇಂಜ್ ಆಗಿದೆಯಾ? ಟ್ಯಾಲಿ ಇಲ್ಲ. ಮತ್ತೆ ಯಾರೇ ಎಕ್ಸಾಮ್ ಬರೀ ಯಾರಿಗೆ ಹೋಗಿ ಬರುತ್ತೆ, ಅವ್ರ ಹುಡುಗರು ಎಕ್ಸಾಮ್ ಹೊರಬಿಟ್ಟು ಹೊರಗೆ ಬಂದಾರ. ಈಗ ಎಕ್ಸಾಮ್ ಬರ್ದಿಲ್ಲ ನಾ ಹುಡುಗರಲ್ಲಿ. ಅರ್ಧ ಯಾರಿಗೆ ಒಂದು 24 ಸ್ಟೂಡೆಂಟ್ ಹಾಕ್ಯಾರ ಒಂದು ಕೋಲ್ಯಾಗ. ಹಾನ ಅದ್ರಾಗ ಒಂದ್ 10 ಜನಕ್ಕೆ ಸರಿ ಬಂದ್ರ, ಒಂದ್ 14 ಜನಕ್ಕೆ ಸರಿ ಬಂದಿಲ್ಲ. ಈಗ ಒಂದೇ ಇದ್ರ ಹಾಲ್ನ್ಯಾಗ ಆಗಿದ್ದೇನ? ಒಟ್ಟು ಎಲ್ಲ ಒಟ್ಟು ಹಾಲ್ನ್ಯಾಗ 10 ಮಂದಿ ಬಂದಿಲ್ಲ. ಎರಡ್ 200 ಜನ ಅದಾರ. 200 ಜನ 50 ಜನ ಎಕ್ಸಾಮ್ ಬರ್ದಾರ, 200 ಜನ ಹೊರಗೆ ಅದಾರ. 250 50 ಜನ ಅಷ್ಟೇ ಎಕ್ಸಾಮ್ ಬರ್ದಾರ, ಉಳಿದಾರ ಒಟ್ಟರು ಹೊರಗೆ ಬಂದಾರ. ಹ್ಮ್. ಅದಕ್ಕೆ ವಿಡಿಯೋ ನೋಡಿದ್ಯಾನ? ಅದರಲ್ಲಿ ವಿಡಿಯೋ ನೋಡಿ. ಹಾಸನದಾಗ ಹಿಂಗಾಗೈತಿ. ಹಾಸನದಾಗ ಹೋಗೈತ್ರಿ? ನ್ಯೂಸ್ ಪಬ್ಲಿಕ್ ನ್ಯೂಸ್ ಆಗೈತಿ ನೋಡ್ರಿ, ಪಬ್ಲಿಕ್ ನ್ಯೂಸ್ ಚಲೋ ನೋಡ್ರಿ. ಇಲ್ರಿ, ಈಗ ನಿಮ್ದು ನೋಡಿದ್ರೆ ನೋಡಿ ನಂಬರ್ ಇತ್ತ ನಿಮ್ದು? ಕನ್ಫರ್ಮ್ ಆಗಿ ಮಾಹಿತಿ ಐತಿ ಎಲ್ಲ ಕೇಳ್ಕೊಂಡ ಕನ್ಫರ್ಮ್ ಈ ಪೂರ ನೋಡಿ. ಬಿಜಾಪುರ ಜಿಲ್ಲಾ ಎಲ್ಲಾ ಡಿಪಾರ್ಟ್ಮೆಂಟ್ ಇಲ್ಲೇ ಅದಾವ್ರಿ. SC2 ತಹಶೀಲ್ದಾರ ಎಲ್ಲ, DC SPO ಪ್ರತಿಯೊಬ್ರು ಇಲ್ಲೇ ಅದಾರಿ. ಮೀಡಿಯಾ ಎಲ್ಲ ಇಲ್ಲೇ ಅದಾರಿ. ಈಗ ಅಲ್ಲಿ ತಿಕೋಟದಾಗ ಅದಾರಿ ಎಲ್ಲ? ತಿಕೋಟ ಅದಾರ ಎಲ್ಲ ಇಲ್ಲೇ. ಕೇಳಿದ್ರಲ್ಲ ಸ್ನೇಹಿತರಲ್ಲಿ ಅಸಲಿಗೆ ಏನೇನೆಲ್ಲ ನಡೆದಂತ ನಿಮಗೆ ಗೊತ್ತಾಗೈತಿ. ಸ್ನೇಹಿತರಲ್ಲಿ ಏನ್ ನಡೆದತ್ತಪ್ಪ ಅಂದ್ರ, ಎಕ್ಸಾಮ್ ಸೆಂಟರ್ ಅಲ್ಲಿ ಒಂದ್ ಎಕ್ಸಾಮ್ ಹಾಲ್ಗೆ ಏನಿಲ್ಲ 24 ಜನ ಏನಿರ್ತಲ್ಲ, 24 ಜನದಲ್ಲಿ ಕೇವಲ ಒಂದು 10 ಜನಕ್ಕೆ ಮಾತ್ರ ಅಂದ್ರ ಏನಿದಿಲ್ಲ OMR ನಂಬರ್ ಮತ್ತೆ ಅದೇ ರೀತಿ ಮಾರ್ಕ್ಸ್ ಪೇಪರ್ ನಂಬರ್ ಸೇಮ್ ಬಂದತಿ. ಒಂದು ಉಳಿದ 15 ಜನಕ್ಕೆ ಏನೈತಲ್ಲ ಬೇರೆ ಬೇರೆ ರೀತಿ ಬಂದತಿ. ಕೇವಲ 8 ರಿಂದ 10 ಜನ ಮಾತ್ರ ಎಕ್ಸಾಮ್ ಅನ್ನ ಒಂದ್ ಹಾಲ್ ಒಳಗ ಬರ್ದಾರ್ರಿ. ಸಾಕಷ್ಟು ಜನ ಎಕ್ಸಾಮ್ ಅನ್ನ ಬಿಟ್ಟು, ಅಂದ್ರೆ ಎಕ್ಸಾಮ್ ನಡೆಯೋ ಟೈಮ್ದಾಗ ರೀ ಕ್ವಶನ್ ಪೇಪರ್ ಬಂದ ತಕ್ಷಣ ಏನ್ ಕ್ವಶನ್ ಪೇಪರ್ OMR ಬಂದ ತಕ್ಷಣ ಚೆಕ್ ಅನ್ನ ಮಾಡ್ಕೊಂಡ್ರೆ, ಚೆಕ್ ಮಾಡಿದಾಗ ಸಾಕಷ್ಟು ಅಭ್ಯರ್ಥಿಗಳಾಗ ಎಕ್ಸಾಮ್ ಸೆಂಟರ್ ಏನೈತಲ್ಲ, ತಿಕೋಟದಲ್ಲಿ ಎಕ್ಸಾಮ್ ಸೆಂಟರ್ ಐತಲ್ಲ, ಆ ಎಕ್ಸಾಮ್ ಸೆಂಟರ್ ಅಲ್ಲಿ ಈ ರೀತಿಯಾಗಿರ್ತದ. ಹಾಸನದಲ್ಲಿ ಕೂಡ ಈ ರೀತಿಯಾಗಿದೆ ಅಂತ ಒಂದಿಷ್ಟು ಸುದ್ದಿಗಳು ಅದಾವ. ಅದೇ ರೀತಿ ಇಲ್ಲಿ ನೋಡ್ರಿ ಎಷ್ಟು ಜನ ಇಲ್ಲಿ ಹೋರಾಟಕ್ಕೆ ಬಂದಂತ ನೀವೇ ಇಲ್ಲಿ ವಿಡಿಯೋನ ನೋಡ್ಕೋಬಹುದು. मीडिया कोणी हाक ना औषध येतो हो. ನೋಡಿದ್ರಲ್ಲ ಸ್ನೇಹಿತರೆ, ಸಾಕಷ್ಟು ಜನ ಹೋರಾಟಕ್ಕೆ ಬಂದು ಹೋರಾಟನ ಮಾಡಿದ್ರೆ ಸ್ವತಃ DC ಅವರು ಕೂಡ ಎಕ್ಸಾಮ್ ಸೆಂಟರ್ ಗೆ ಬಂದಿದ್ದಾರೆ. ಹಾಗಿದ್ರ ಆ ಎಕ್ಸಾಮ್ ಅನ್ನ ಎಕ್ಸಾಮ್ ಅನ್ನ ಮಾಡ್ಲೇಬೇಕಂತ ಅಭ್ಯರ್ಥಿಗಳು ಪಟ್ಟು ಹಿಡಿದಾರೆ. ಯಾಕಪ್ಪ ಅಂದ್ರ ಅವರಿಗೆ ಕೂಡ ಅನ್ಯಾಯ ಆಗೈತಿ. ಇಷ್ಟ ದಿನ ಕಷ್ಟಪಟ್ಟು ಓದಿ ಅಲ್ಲಿ OMR ನಂಬರ್ ಅಲ್ಲಿ ಬೇರೆ ಮತ್ತೆ ಅದೇ ರೀತಿ ಕ್ವಶನ್ ಪೇಪರ್ ನಂಬರ್ ಬೇರೆ ಬಂದ್ರ ಯಾವ್ದೋ ಒಂದು ಕ್ವಶನ್ ಪೇಪರ್ ನ ಇವ್ರಿಗೆ ಅಟ್ಯಾಚ್ ಮಾಡಿ ಆ ಕಷ್ಟಪಟ್ಟು ಓದಿದ ಅಭ್ಯರ್ಥಿಗಳಿಗೆ ಮೋಸ ಆಗುತ್ತೆ. ಅದಕ್ಕಾಗಿ ಪ್ರತಿಯೊಂದು ಎಕ್ಸಾಮ್ ಏನೈತಲ್ಲ, ಈ ಎಕ್ಸಾಮ್ ಅನ್ನ ಎಕ್ಸಾಮ್ ಅನ್ನ ಮಾಡ್ಬೇಕಂತ ಅಭ್ಯರ್ಥಿಗಳು ಹೋರಾಟ ಮಾಡಕತ್ತಾರ. ಇದರ ಬಗ್ಗೆ ನಿಮ್ಮ ಒಲವು ಏನಂದ್ರೆ, ಇದನ್ನ ಎಕ್ಸಾಮ್ ಅನ್ನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎಕ್ಸಾಮ್ ಅನ್ನ ಮಾಡ್ಬೇಕು ಅಥವಾ ಇದೇ ಎಕ್ಸಾಮ್ ಅನ್ನ ಮುಂದುವರಿಸಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಎಕ್ಸಾಮ್ ಅನ್ನ ಮಾಡಿದ್ರು ಕೂಡ ಯಾವ ರೀತಿ ಎಕ್ಸಾಮ್ ಅನ್ನ ಮಾಡ್ತಾರಪ್ಪ ಅಂದ್ರ, ಯಾವೆಲ್ಲ ಅಭ್ಯರ್ಥಿಗಳಿಗೆ ತೊಂದರೆ ಆಗೈತಿ, ಈಗ ತಿಕೋಟದಲ್ಲಿ ಎಷ್ಟು ಜನ ಎಕ್ಸಾಮ್ ಅನ್ನ ಬಿಟ್ಟು ಬಂದಿದಾರ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಆದ್ರೂ ಕೂಡ ಮಾಡ್ಲೇಬೇಕು. ಯಾಕಪ್ಪ ಅಂದ್ರ ಇಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯು ಕೂಡ ಅವರದ್ದೇ ಆದ ಅಂದ್ರ ಅವ್ರ ಕೆಟಗರಿಗೆ ಎಷ್ಟ ಐತಿಲ್ಲ ಫೀಸ್ ಅನ್ನ ಕಟ್ಟಿ ಬೇರೆ ಯಾವ್ದೋ ಊರಿಂತ್ರ ಬಂದು ಎಕ್ಸಾಮ್ ಅನ್ನ ಬರೆದಿರ್ತಾರಂದ್ರ ಅವ್ರ ಶ್ರಮಕ್ಕ ಏನಾದ್ರು ಬೆಲೆ ಕೊಡೋದೇ ಇತ್ತಪ್ಪ ಅಂದ್ರ ಕಡ್ಡಾಯವಾಗಿ ಅವರಿಗೆ ಎಕ್ಸಾಮ್ ಅನ್ನ ಎಕ್ಸಾಮ್ ಅನ್ನ ಕೇಳಿದವರು ಕಡ್ಡಾಯವಾಗಿ ಮಾಡಿ ಕೊಡ್ಲೇಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ.